ಜೈ ಜೈ ಶ್ರೀರಾಮ್, ಜೈ 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 ಶ್ರೀರಾಮ್. ಜೈ 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 ಶ್ರೀರಾಮ್. ಯಾರಮ್ಮ ಮಾತಾಡೋದು? ನಾನು ನವ್ಯ ಬಿರಾದರ್ ಅಂತ ಬಿಜಾಪುರಿಂದ ಮಾತಾಡ್ತಾ ಇದ್ದೀನಿ ಅಪ್ಪಾಜಿ. ಹೇಳಮ್ಮ. ನನ್ಗೆ ಮಕ್ಕಳಾಗಿರ್ಲಿಲ್ಲ ಅಪ್ಪಾಜಿ. ನಿಮ್ ಕಡೆ ಬಂದೆ ನಾನು. ನೀವು ಒಂದು 9 ದಿನ ವ್ರತ ಹೇಳಿದ್ರಿ. ಅಂದ್ರೆ ನಿಮ್ಗೆ 9 ವ್ರತವನ್ನು ಹೇಳ್ಕೊಟ್ಟಿದ್ದೀನ ನಾನು? ಹಾ, ಹೇಳ್ಕೊಟ್ಟಿದ್ದೀರಿ. ಯಾವಾಗ ಬಂದಿದ್ರಿ ನೀವು? ಯಾವಾಗ ಬಂದಿದ್ರಮ್ಮ? ಯಾವತ್ತು ಹೇಳಿದ್ದೀನಿ ನಾನು ನಿಮ್ಗೆ? ನಾನು 2 ತಿಂಗಳ ಆಯ್ತು ಗುರುಗಳ ಅಪ್ಪಾಜಿ ನಿಮ್ ಕಡೆ ಬಂದು. ಅಂದ್ರೆ ನೀವು ಬಿಜಾಪುರದವ್ರು ಹಾಗಾದ್ರೆ? ಹಾ ಅಪ್ಪಾಜಿ, ನಾವು ಬಿಜಾಪುರ್ನ ಈ ವಾಡಿ ಅಮ್ಮ ಬಂದಿದ್ರಲ್ಲ ನೀವು? ಬಿಜಾಪುರ್ನ ವಾಡಿ? ವಾಡಿ ನಮ್ಮ ಅಕ್ಕ ಇರ್ತಾರೆ ಅಪ್ಪಾಜಿ ಅಲ್ಲಿ. ಹಾ ಹಾ ಹಾ, ನೀವು ಬಿಜಾಪುರದವ್ರಾ? ಒಂದ್ಸಲ ಜಂಗಲಲ್ಲಿ ಕುತ್ಕೊಂಡು ನಿಮ್ಮ ಹತ್ರ ನಾನು ಕೇದಾರ್ನಾಥ್ ಹೋಗ್ಬೇಕಾದ್ರೆ 2 ತಿಂಗಳ ಹಿಂದ್ಗಡೆ ಅಲ್ಲಿ ಬಂದು ಕುತ್ಕೊಂಡಿದ್ದೀನಿ ನೋಡಿ ಜಂಗಲಲ್ಲಿ. ಅವರೇ ಅಲ್ವಾ ನೀವು? ಹೌದಪ್ಪಾಜಿ, ಹೌದಪ್ಪಾಜಿ. ಓಹೋ, ಹೇಳಮ್ಮ ನನ್ನ ತಾಯಿ. ಏನಮ್ಮ ಅನುಗ್ರಹ ಆಯ್ತಾ? ಅನುಗ್ರಹ ಆಗಿದೆ ಅಪ್ಪಾಜಿ. ಏನ್ ಅನುಗ್ರಹ ಆಯ್ತು? 7ನೇ ಅಂದ್ರೆ ನನ್ಗೆ 5ನೇ ವಾರ ಇತ್ತು ಅಪ್ಪಾಜಿ. ಅವಾಗೆ ನನ್ಗೆ ಕನ್ಸೀವ್ ಆಗಿದೆ ಅಪ್ಪಾಜಿ. ಬಂದು ವ್ರತ ಹೇಳಿದ ತಕ್ಷಣ ನನ್ಗೆ ಇದು ಆಗಿದೆ ಅಪ್ಪಾಜಿ ನನ್ಗೆ. ಹೌದೇನಮ್ಮ? ಅಯ್ಯೋ ನನ್ನ ತಾಯಿ, ತಾಯಿ ಆಗ್ತಾ ಇದೆಯೇನಮ್ಮ? ಬಾಳ ಖುಷಿಯಲ್ಲಿದ್ದಾರೆ ಅಪ್ಪಾಜಿ. ಅಲ್ಲಮ್ಮ, ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು ನನ್ನ ತಾಯಿ? 3.5 ವರ್ಷ ಆಗಿತ್ತು ಅಪ್ಪಾಜಿ. ಮದುವೆಯಾಗಿ 3.5 ವರ್ಷ ಆಗಿತ್ತು, ಸಂತಾನ ಭಾಗ್ಯ ಇರ್ಲಿಲ್ಲ. ನೀವು ಬಂದಂತ ಸಂದರ್ಭದಲ್ಲಿ ನಾನು ನಿಮ್ಗೆ ಒಂದು 9 ವಾರದ ವ್ರತವನ್ನು ತಿಳಿಸಿಕೊಟ್ಟೆ. ಇವತ್ತು ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಹಾ ಅಪ್ಪಾಜಿ. ಅಯ್ಯಯ್ಯೋ ನನ್ನ ತಾಯಿ, ಏನಮ್ಮ ನಿಮ್ಮ ಧ್ವನಿ ಕೇಳೋದಕ್ಕೆ ನನಗೆ ಬಹಳ ಖುಷಿ ಆಗತ್ತೆ. ಯಜಮಾನ್ರಿ ಏನಂದ್ರಮ್ಮ? ಅವರು ಖುಷಿಯಲ್ಲಿದ್ದಾರೆ ಅಪ್ಪಾಜಿ. ಈ ಫಸ್ಟ್ ಮಗ ಯಾರು ಹೇಳು ನಿಮ್ಗೆ? ಏನಪ್ಪಾಜಿ? ಫಸ್ಟ್ ಮಗ ಯಾರು ಹೇಳಿ? ನಾನೇ ಅಮ್ಮ ಫಸ್ಟ್ ಮಗ. ನಾನು ನಿಮ್ ತಾಯಿ ಅಂತ ಹೇಳಿದ ತಾನೇ ಅವತ್ತು ಬಂದಾಗ? ಹೌದಪ್ಪಾಜಿ. ಹಾ, ನಾನು ನಿನ್ ಮಗನೇ ಅಮ್ಮ. ಇವಾಗ ಹಾಗಾದ್ರೆ ನನಗ್ ತಮ್ಮ ಹುಡ್ತಾ ಇದ್ದಾನೆ ಅಲ್ವಮ್ಮ? ಅಪ್ಪಾಜಿ ಹೌದಪ್ಪ. ಹಾ, ಬಹಳ ಖುಷಿ ಆಗುತ್ತೆ ಈ ತರದಲ್ಲಿ ಆನಂದದ ವಿಚಾರದಲ್ಲಿ ಕೇಳೋದಕ್ಕೆ. ಎಷ್ಟು ಖುಷಿ ಆಗುತ್ತೆ ಅಪ್ಪಾಜಿ ನಿಮ್ಗೆ. ಮತ್ತೆ ನಾವು ನಮ್ ಡೀಲ್ ಇದೆ ಅಮ್ಮ, ಹಂಗೆ ಸುಮ್ನೆ ಅಲ್ಲ ಇವೆಲ್ಲ. ನಮ್ದು ಹೋಳಿಗೆ ಊಟ ಎಲ್ಲ ಇದೆ, ನೆನ್ಪಿದೆ ಅಪ್ಪಾಜಿ ನಮ್ಗೆ. ಈಗ ನಮ್ಗೆ 2 ಹೋಳಿಗೆ, 2 ಹೋಳಿಗೆ, ತುಪ್ಪ ಇದೆಲ್ಲ ಕೊಡ್ಬೇಕು. ಓಕೆನಮ್ಮ? ಎಲ್ಲ ಕೊಡ್ತೀವಿ. ನಮ್ಗೆ ನೀವು ಎಷ್ಟು ದೊಡ್ಡ ಇದು ಕೊಟ್ಟಿದೀವಿ, ವರ ಕೊಟ್ಟಿದ್ದೀರಿ. ಈಗ ವಿಚಾರದಲ್ಲಿ ನಾನು ಏನ್ ಹೇಳಿದ್ದೆ ನಿಮ್ಗೆ? ಗಂಡು ಮಗು ಅಂತ ಹೇಳಿದ್ನಲ್ವಾ? ಹೌದಪ್ಪಾಜಿ, ಗಂಡು ಮಗುನೇ ಆಗುತ್ತೆ. ಆದ್ರೆ ಲಕ್ಷ್ಮಿ ಆದ್ರೂ ಸ್ವೀಕರಿಸ್ಕೋಬೇಕು, ಮತ್ತೆ ಕೃಷ್ಣ ಆದ್ರೂ ಸ್ವೀಕರಿಸ್ಕೋಬೇಕು. ಓಕೆನಾ? ಹಾ ಇರ್ಲಿ. ರಾಜೇನೇ ಆಗ್ಲಿ, ರಾಣಿನೇ ಆಗ್ಲಿ, ಯಾರಾದ್ರೂ ಏನಮ್ಮ, ಮಹಾಲಕ್ಷ್ಮಿ ಅಲ್ವಾ ಅಮ್ಮ? ಆದ್ರೆ ನಿಮ್ಗೆ ಗಂಡು ಮಗುನೇ ಆಗುತ್ತೆ, ಚಿಂತೆ ಮಾಡ್ಬೇಡ. ಮನೆಯಲ್ಲಿ ಏನಾದ್ರೂ ಇರ್ಲಿ ಅಂತಾರೆ ಅಪ್ಪಾಜಿ. ನಂಗೆ ಒಟ್ಟೆ ಮಗು ಬೇಕಂತಾರೆ. ಹೌದೇನಮ್ಮ? ನೋಡಮ್ಮ, 3.5 ವರ್ಷದಿಂದ ಆಗ್ಲಾರ್ದಂತ ಕೆಲಸ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದಕ್ಕೆ ಎಷ್ಟು ಅದ್ಭುತವಾಗಿ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ ತಾಯಿ. ಅದಕ್ಕೆ ನಾನು ಇದಕ್ಕೆ ಹೇಳ್ತೀನಿ ಎಲ್ಲ ನನ್ನ ತಾಯಿಂದ್ರಿಗೆ, ನೀವು ಮನುಷ್ಯರ ಪಾದ ಹಿಡಿಬೇಡಿ. ನೋಡಮ್ಮ, ಒಂದು ವಿಚಾರದಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಪಾದ ಕೂಡ ಹಿಡಿಬೇಡಿ. ನಾನು ಇಲ್ಲಿ ದೇವರು ಅಲ್ಲ, ನಾನು ಗುರುಗಳು ಅಲ್ಲ, ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ. ನೀವು ಅಷ್ಟು ಇದು ಮಾಡ್ತಾ ಇದ್ರಿ, ನಿಮ್ಲೇಶ ನಮ್ಗೆ ಈಗ ಆಗಿದ್ದು ಹಿಂಗೆಲ್ಲ ನೀವು ಹೇಳಿದ ತಕ್ಷಣ ಅಲ್ವಾ ಆಗಿದ್ದು ನಮ್ಗೆ. ಇರ್ಲಿ, ಆದ್ರೆ ನೋಡಮ್ಮ, ನೀವು ರಾಯರಿಗೆ ಪೂಜೆ ಮಾಡಿ. ಯಾಕಂದ್ರೆ ಅಲ್ಲಿ ರಾಯರ್ ಕಾಣಿಸ್ತಾ ಇದಾರೆ, ಅಲ್ಲಿ ಬೆಳಕು ಉರಿತಾ ಇದೆ. ನೀವು ಆ ಜಾಗಕ್ಕೆ ಹೋಗಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನ್ ಮಾಡ್ತಾ ಇದ್ದೀರಂದ್ರೆ ಸುತ್ತಿ ಬಳಸಿ, ಅಂದ್ರೆ ಸುತ್ತಿ ಬಳಸಿ ಹೋಗ್ಲೇ ನಿಮ್ದು ಅರ್ಧ ಆಯುಷ್ಯ, ಅಂದ್ರೆ ಅರ್ಧ ಜೀವನ ಮುಗಿದೋಗ್ಬಿಟ್ಟಿರುತ್ತೆ. ಅದಕ್ಕೆ ಅಷ್ಟು ದೂರ ಯಾಕೆ ನೀವು ಪರದಾಡ್ತೀರಾ? ಅಷ್ಟು ದೂರ ಹೋಗುವಂತ ಅವಶ್ಯಕತೆ ಇಲ್ಲ. ಗುರು ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಮುಂದ್ಗಡೆ ಇದ್ದಾರೆ. ನಿಮ್ಗೆ ಅಲ್ಲಿ ಗೋಡಿ ಅಡ್ಡ ಇದೆ, ಆ ಗೋಡಿ ಸ್ವಲ್ಪ ಒಂದು ಇಟ್ಟಿಗೆ ಇಟ್ಟು ನೀವು ಎಚ್ಚರಿಸಿ ನೋಡಿ ತಲೆನ, ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರು ಕಾಣ್ತಾರೆ ನಿಮ್ಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಅಷ್ಟೇ. ಎಲ್ಲ ಒಳ್ಳೇದಾಗಿದೆ ಅಪ್ಪಾಜಿ ನಿಮ್ಮಿಂದ. ಒಳ್ಳೇದಾಗ್ಲಿ. ಇವತ್ತು ನೋಡಮ್ಮ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ. ಇದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಅನುಗ್ರಹ ಆಗ್ಬೇಕು ಅನ್ನುವುದೇ ನನ್ನ ಆಸೆ. ಇವತ್ತು ನಾನು ಯಾಕೆ ಕೇದಾರ್ನಾಥಕ್ಕೆ, ಅಂದ್ರೆ ಮಂತ್ರಾಲಯದಿಂದ ಕೇದಾರ್ನಾಥಕ್ಕೆ ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನಗಳು ತಾಯಿಂದರು ಕುಗ್ಗಿ ಹೋಗ್ತಾ ಇದಾರೆ. ನನಗೆ ಅನುಗ್ರಹ ಆಗ್ತಾ ಇಲ್ಲ. ರಾಯರ್ದು ಇವಾಗ ನೋಡಿ, ರಾಯರ್ ಪೂಜೆ ಮಾಡಬೇಕಂದ್ರು ಅವ್ರು ನಿಮ್ಮಲ್ಲಿ ಮಾಡಿಸ್ಕೋಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ತಾಯಿ ನೀವು. ಅದಕ್ಕೆ ಇವತ್ತು ಪಾಪ ಕರ್ಮಗಳು ಎಲ್ಲಾ ಕಳೆದು ಹೋದ್ರೆ ಮಾತ್ರ ನೀನು ನನ್ನ ಹತ್ರ ಬಾಮಗಳೇ ಅಂತ ಕರೀತಾರ ಅವರು. ಅರ್ಥ ಆಯ್ತಮ್ಮ? ಇವತ್ತು ಪಾಪ ನೋಡಿದ್ದು ಬಹಳ ಖುಷಿ ಆಗಿತ್ತು ರಾಯರೇ. ನೀವು ಒಂದೇ ನಮ್ಗೆ ಸಿಕ್ಕಿರ್ಲಿಲ್ಲ, ನಮ್ ಮನ್ಸಿಗೆ ಒಟ್ಟು ಸಮಾಧಾನನೇ ಇರ್ಲಿಲ್ರಿ. ಒಟ್ಟು ನಾವು ಹುಡುಕಿದ್ರೇನಮ್ಮ ನನ್ನ ಅವತ್ತು? ಹುಡುಕಿದೀವ್ರಿ, ಸಿಕ್ಕಿರಿ ರಾಯರೇ ನೀವು ನಮ್ಗೆ. ಸಿಕ್ಕಿದ ನೀವೆಲ್ಲ ಈ ವ್ರತ ಹೇಳಿದ್ರಿ, ಇದೆಲ್ಲ ಒಳ್ಳೇದಾಗಿದೆ ನೋಡಿ. ಅಂದ್ರೆ ಕಾರಲ್ಲಿ ಎಲ್ಲ ಹುಡುಕ್ಬಿಟ್ಟಿದ್ರ ಅವತ್ತು ಕೇದಾರನಾಥಕ್ಕೆ ಹೋಗುವಾಗ? ರಾಯರೇ ಎಲ್ಲ ಕಡೆ ಹುಡುಕಿದ್ರಿ.
ಅಯ್ಯಯ್ಯೋ ನೀವು ಸಿಕ್ಕಿರ್ಲಿಲ್ಲ ಅಂದ್ರೆ ನಮ್ದೆಲ್ಲ ಟೈಮ್ ಚಂದಿಲ್ಲ ಅನ್ಕೊಂಡಿದ್ವಿ ಅವತ್ತಿನ ದಿನ. ಇರ್ಲಿ ತಾಯಿ, ಒಟ್ನಲ್ಲಿ ಅನುಗ್ರಹ ಆಯ್ತಲ್ಲಮ್ಮ. ನೋಡಮ್ಮ, ಇನ್ನು ಕೇದಾರನಾಥ್ನ ಮುಟ್ಟಿಲ್ಲಲ್ಲಮ್ಮ, ಆಲ್ರೆಡಿ ನಿಮ್ಮ ಸಿಹಿ ಸುದ್ದಿಯನ್ನು ಹೇಳ್ತಾ ಇದ್ರಲ್ಲ ತಾಯಿ. ಹೇಳ್ತಾ ಇದೀನಿ. ನೀವು ಯಾವಾಗ ಬರ್ತೀರಿ ಅಪ್ಪಾಜಿ ನೀವು? ಬರ್ತೀನಿ ತಾಯಿ, ಇನ್ನೊಂದು ಅತಿ ಶೀಘ್ರದಲ್ಲೇ ಬರ್ತೀನಮ್ಮ. ಆಮೇಲೆ ಇನ್ನೊಂದು ವಿಚಾರದಲ್ಲಿ ಊಟ ತರ್ಬೇಕು ನಿಮ್ಗೆ. ನಾನ್ ಬಿಡಲ್ಲಮ್ಮ, 2 ಹೋಳಿಗೆ ತುಪ್ಪ ಬೇಕೇ ಬೇಕು. ಯಾರ್ ಬೇಕಾದವ್ರು ಏನಾದ್ರು ಅನ್ಕೊಲಿ, ಆಯ್ತಮ್ಮ. ನನಗೇನ್ ಬೇಕು? 2 ಹೋಳಿಗೆ ತುಪ್ಪ, ನನ್ಗೇನ್ ಹೊಟ್ಟೆ ತುಂಬಿಸಿದ್ರೆ ಸಾಕು, ಆಯ್ತಮ್ಮ. ಆಯ್ತಪ್ಪಾಜಿ, ಆಯ್ತು. ಮಿಸ್ ಮಾಡ್ಬಾರ್ದು. 1 ಹೋಳಿಗೆ ಎಕ್ಸ್ಟ್ರಾ ಕೇಳಿದ್ರು ಕೇಳ್ಬಹುದು ನಾನು. ಎಷ್ಟಂತೀರಪ್ಪಾಜಿ, ನಿಮ್ಮಿಂದ ಎಷ್ಟು ಒಳ್ಳೇದಾಗಿದೆ ನಮಗೆಲ್ಲ. ಒಳ್ಳೇದಾಗ್ಲಿ ಅಮ್ಮ, ಒಳ್ಳೇದಾಗ್ಲಿ. ಆಮೇಲೆ ಇನ್ನೊಂದು ಒಳ್ಳೇದಾಗಿದೆ ಅಂತಂದು ಇಲ್ಲಿಗೆ ನಿಲ್ಲಿಸಬಾರ್ದು. ನೀವು 9 ವಾರ ವ್ರತವನ್ನು ಕಂಪ್ಲೀಟ್ ಮಾಡ್ಬೇಕು. ಇವತ್ತು ಎಷ್ಟು ವಾರ ಕಂಪ್ಲೀಟ್ ಆದ್ಮೇಲೆ 7ನೇ ವಾರಕ್ಕೆ ನಿಮ್ಗೆ ರಿಸಲ್ಟ್ ಗೊತ್ತಾಗಿದೆ ಅಲ್ವಾ? ಹಾಗಾದ್ರೆ ಇನ್ನು ಎಷ್ಟು ವಾರ ಮಾಡ್ಬೇಕಂದ್ರೆ ನೀವು 7, 8, 9 ಇನ್ನು 2 ವಾರ ಕಂಪ್ಲೀಟ್ ಮಾಡಿ. ಇದು ಕಂಪ್ಲೀಟ್ ಆದ್ಮೇಲೆ ನನಗೆ ಫೋನ್ ಮಾಡ್ಬೇಕು. ಅಪ್ಪಾಜಿ ಆಯ್ತು, ಸರಿ ಅಪ್ಪಾಜಿ. ಕಂಪ್ಲೀಟ್ ಆದ್ಮೇಲೆ ಫೋನ್ ಮಾಡಿ. ಅಪ್ಪಾಜಿ ಮತ್ತೆ ಇನ್ನೊಂದು ವಿಚಾರದಲ್ಲಿ ಅಂದ್ರೆ ಯಜಮಾನರೆಲ್ಲ ಖುಷಿಯಾಗಿದಾರ ಮನೇಲಿ? ಹಾಗಾದ್ರೆ ಬಹಳ ಖುಷಿಯಾಗಿದ್ದಾರೆ ಅಪ್ಪಾಜಿ. ಓಕೆ ಅಮ್ಮ, ನಿಮ್ಮೂರಿಗೆ ಬರ್ತೀನಿ. ಬೀದರ್ ಅಲ್ಲಮ್ಮ ನಿಮ್ಮೂರು? ಬಿಜಾಪುರ್ ಅಪ್ಪಾಜಿ. ನಮ್ದು ಬಿಜಾಪುರ ಅಲ್ಲಮ್ಮ? ಖಂಡಿತಮ್ಮ, ಆಯ್ತಮ್ಮ. ಬಿಜಾಪುರ ವಾಡಿ ಹತ್ರ ಆಗುತ್ತೆ ನಮ್ಮಲ್ಲಿ? ಇದೆ ಅಪ್ಪಾಜಿ, ದೂರ ಆಗುತ್ತೆ ಅಪ್ಪಾಜಿ. ದೂರ ಆಗತ್ತಾ? ಯಾಕಂದ್ರೆ ವಾಡಿಯಿಂದ ಏನ್ ಜನಗಳಮ್ಮ, ಅಲ್ಲಿಂದಂತರೂ ನನ್ನ ಅಕ್ಕ ತಂಗಿಂದ್ರು ಫೋನ್ ಮಾಡ್ತಾರೆ. ನಾವು ವಾಡಿ ಎಲ್ಲಿ ಬರ್ತದೆ ಅದು ವಾಡಿ ಅಂತ ಕೇಳಿದ್ರೆ ಕಲಬುರ್ಗಿ ಹತ್ರ ಬರ್ತಾ ಅಂತ ಹೇಳ್ತಾರೆ ಅಪ್ಪಾಜಿ. ಅಲ್ಲಿ ವಾಡಿ ಅಕ್ಕಂದು ಫ್ರೆಂಡಿಗ್ನು ಅವ್ರಿಗೆ ಗಂಡು ಮಗು ಇರ್ಲಿಲ್ಲ ಅಪ್ಪಾಜಿ ಅವರಿಗೆ. ಅವ್ರ ಅಂದ್ರೆ ಅವ್ರ ಮನಸ್ಸಲ್ಲೇ ಅನ್ಕೊಂಡಿದ್ರಂತೆ, ನಂಗ್ ಗಂಡು ಮಗು ಆದ್ರೆ ಅವ್ರಿಗೆ ದರ್ಶನ ಮಾಡ್ ಬರ್ತೀವಿ ಅಂತ ಹೇಳಿ. ಯಾರಿಗೆ ಅಂದ್ರೆ ಅವ್ರಿಗೆ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಸ್ಕೊರಿದ್ರು ಅಪ್ಪಾಜಿ ಅವರು. ಮಾಡ್ಸ್ಕೊಂಡ್ ಗಂಡ್ ಮಗು ಅಂತ ಹೇಳಿದಾರಂತೆ. ಅವ್ರಿಗೆ ನಿಮ್ ಮ್ಯಾಲ್ ಬಾಳ್ ನಂಬಿಕೆ ಬಂದ್ಬಿಟ್ಟಿದೆ ಅಪ್ಪಾಜಿ ಅವ್ರಿಗೆ. ನಾನ್ ಹೇಳಿದ್ದೆ ಅವ್ರಿಗೆ ಗಂಡ್ ಮಗು ಅಂತ. ಅವ್ರ ಮನ್ಸಲ್ಲಿ ಅನ್ಕೊಂಡಿದ್ರಂತ ಅಪ್ಪಾಜಿ, ನಿಂಬಲ್ಲಿ ಬರ್ತೀವಿ, ನಂಗ್ ಗಂಡ್ ಮಗು ಅಂತ ಇರ್ಬೇಕಂತ ಹೇಳಿ ಅಂದಿದ್ರಂತೆ. ನಿಂಬಲ್ಲಿ ಬಂದ್ ಹೋದ್ರ ಅಪ್ಪಾಜಿ ಅವ್ರು. ಬಂದ್ ಹೋದ್ರ ಅಪ್ಪಾಜಿ ಅವ್ರು. ಯಾರಂತ ಗೊತ್ತಿಲ್ಲಲ್ಲಮ್ಮ ನನಗೆ. ಸುಮಾರು ಜನ ಬಂದಿದ್ದಾರೆ. ಅಕ್ಕನ್ ಗಂಡನ್ ಫ್ರೆಂಡ್ ಅಪ್ಪಾಜಿ ಅವರು. ಬಂದ್ ಹೋದ್ರ ಅಪ್ಪಾಜಿ ಅವ್ರು. ನಿಮ್ ಮನ್ಸಲ್ಲಿ ಅನ್ಕೊಂಡಿದ್ರಂತ, ಅವ್ರ ಹತ್ರ ಹೋಗ್ಬೇಕಂದ್ರೆ ನಮ್ಗೆ ಹಿಂಗೆ ಅನ್ಕೊಂಡಿದ್ ಆಗ್ಬೇಕಂತ ಹೇಳಿ ಅನ್ಕೊಂಡಿದ್ರಂತ ಮನ್ಸಲ್ಲಿ. ಹೌದಮ್ಮ, ಈ ಗಂಡ್ ಮಗು ಆಯ್ತಾ ಅವ್ರಿಗೆ? ಅಂದ್ರೆ ಹೇಳಿದಾರಂತ ಅಪ್ಪಾಜಿ ಗಂಡ್ ಮಗು ಅಂತ ಹೇಳಿ. ಹೌದಾ? ಓಹೋ, ಅಂದ್ರೆ ಹೇಳಿಕೊಂಡು ನನ್ನ ಹತ್ರ ಬಂದ್ ಹೋಗಿದ್ದಾರೆ ಅಪ್ಪಾಜಿ ಅಂತ ಹೇಳ್ತಾ ಇದ್ರೆ. ಹೋಗಮ್ಮ, ಗಂಡ್ ಮಗು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡಮ್ಮ. ಅಪ್ಪಾಜಿ ಅವ್ರ ಮನ್ಸಲ್ಲಿ ಅನ್ಕೊಂಡಿದ್ರಂತೆ, ನಿಂಬಲ್ ಬರ್ತೀನಿ ನನ್ ಗಂಡ್ ಮಗು ಇವತ್ತು ಹೇಳ್ಬೇಕು ಅವ್ರು, ನಾನ್ ನಿಂಬಲ್ ಬರ್ತೀನಿ ಅಂತ ಹೇಳಿದ್ರಂತೆ. ಅದು ನಿಜ ಆಯ್ತಂತ ಅಪ್ಪಾಜಿ, ನಿಮ್ ಕಡೆ ಬಂದ್ ಹೋದ್ರು ಅವ್ರು. ಓಹೋ, ಅಂದ್ರೆ ಅದು ಗಂಡ್ ಮಗು ಅಂದ್ರೆ ನಿಜ ಆಯ್ತು ಅಂತ ಹೇಳ್ತಾ ಇದ್ರಿ ಇವಾಗ? ಅಪ್ಪಾಜಿ ಇವಾಗ ನೋಡಿ, ಗಂಡ್ ಮಗು ಆದ್ಮೇಲೆ ನನ್ಗೆ ಫೋನ್ ಮಾಡಕ್ ಕೇಳ್ಬೇಕು ಅವ್ರಿಗೆ. ಗಂಡ್ ಮಗು ಆಗುತ್ತೆ, 5 ಹೋಳಿಗೆ ತಂದು ಬರ್ಬೇಕು ಅವ್ರು, ಆಯ್ತಾ? ಹೇಳ್ತೀನಿ ಹೇಳ್ಬೇಕು ಅವ್ರಿಗೆ 5 ಹೋಳಿಗೆ ಬೇಕಂತೆ. ನಿಮ್ ಗಂಡು ಮಗುನೇ ಆಗುತ್ತೆ ಅಂತೆ, 5 ಹೋಳಿಗೆ ಬೇಕು ಅಂತ. ಇದನ್ನ ಅವ್ರಿಗೆ ರೆಕಾರ್ಡ್ ಮಾಡೋದಿದ್ರೆ ಅವ್ರಿಗೆ ಈ ರೆಕಾರ್ಡ್ ಆಗಿರುತ್ತೆ ಇವಾಗ ಆಲ್ರೆಡಿ ಇದು. ಅವ್ರಿಗೆ 5 ಹೋಳಿಗೆ ರೆಡಿ ಮಾಡಕ್ ಕೇಳ್ಬಿಡಮ್ಮ ಅವ್ರಿಗೆ. ಖಂಡಿತ ಹೇಳ್ತಾ ಇದೀನಿ, ಗಂಡು ಮಗುನೇ ಫಿಕ್ಸ್. ಬಂದ್ ಹೋಗಿದಾರಂದ್ರೆ ಗಂಡು ಮಗು ಫಿಕ್ಸ್. ಅವ್ರು ಕೇಳ್ಕೊಂಡ್ ಬಂದ್ ಹೋಗಿದಾರಂದ್ರೆ ನೋಡಮ್ಮ, ಅವ್ರು ನನ್ನ ಹತ್ರ ಬಂದು ನನ್ನ ಆಶೀರ್ವಾದ ತಗೊಂಡ್ ಹೋಗಿಲ್ಲ. ಇಲ್ಲಿ ಬೆತ್ತ ಇದೆಯಲ್ಲ ತಾಯಿ, ಆ ಬೆತ್ತದಲ್ಲಿ ಅಷ್ಟು ಪವರ್ ಇದೆ ಅದರಲ್ಲಿ. ಆ ಪವರ್ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಮಾಡಿ ಕಳಿಸಿದ್ದಾರೆ ಆ ತಾಯಿಂದ್ರಿಗೆ. ನಾನು ಅನುಗ್ರಹ ಮಾಡಿಲ್ಲ. ಇಲ್ಲಿ ನಾನು ಸಾಧಾರಣವಾದ ಮನುಷ್ಯ. ಇಲ್ಲಿ ನಾನು ದೇವರು ಅಲ್ಲ, ನಾನು ಗುರುಗಳು ಅಲ್ಲ, ನಾನು ನಿಮ್ಮ ಹಾಗೆ ಮನುಷ್ಯ. ಆದ್ರೆ ಎಲ್ಲರೂ ಹೇಳ್ತಾ ಇದಾರೆ ನೀವೇ ಗುರುಗಳು, ನೀವೇ ದೇವ್ರು. ಅಯ್ಯಯ್ಯೋ, ದೊಡ್ಡ ಮಾತು. ನೀವು ಆ ತರದಲ್ಲಿ ಹೇಳ್ಬೇಡಿ ನನಗೆ. ಯಾಕಂದ್ರೆ ನಾನು ಬರೀ 86 ವರ್ಷ ಮಾತ್ರ ಅಲ್ಲಮ್ಮ, ನಾನು ಇಲ್ಲಿ 86 ವರ್ಷ ಮಾತ್ರ ಇಲ್ಲ ನಾನು ಬದುಕುದು. 86 ವರ್ಷ ಕಳೆದ ನಂತರ ಮತ್ತೆ ಆಲದ ಮರವಾಗಿ ಹುಡ್ತೀನಿ ತಾಯಿ. ಇದು ಮಾತ್ರ ಸತ್ಯ ಸತ್ಯ ಸತ್ಯ. ಓಕೆನಮ್ಮ? ಆಯ್ತು ತಾಯಿ, ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು. ಅಂದ್ರೆ ನಾನು 9ನೇ ಪೂಜೆ ಆದ್ಮೇಲೆ ನಿಮ್ಗೆ ಕಾಲ್ ಮಾಡ್ಲಾ ಅಪ್ಪಾಜಿ? ನೀವು ಹೌದಮ್ಮ 9 ವಾರ ಆದ್ಮೇಲೆ ನೀವು ನನಗೆ ಫೋನ್ ಮಾಡಿ ನನ್ನ ತಾಯಿ. ಸರಿ ಅಪ್ಪ, ಫೋನ್ ಮಾಡಿ ನಿಶ್ಚಿಂತೆಯಿಂದಿರಮ್ಮ. ಅದ್ಭುತವಾಗಿ ನಿಮ್ದು ಏನು ತೊಂದರೆ ಇಲ್ಲದ ರಿಸಲ್ಟ್ ಬರುತ್ತೆ ತಾಯಿ. ಓಕೆನಮ್ಮ? ನಿಮ್ಮ ಆಶೀರ್ವಾದ ಇರ್ಲಿ ನಮ್ಗೆ. ಆಯ್ತು ನನ್ನ ತಾಯಿ. ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ನನ್ನ ತಾಯಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.